ಡಯಾಬಿಟಿಕ್ ರೆಟಿನೋಪತಿ ಗಂಭೀರವಾದ ಕಣ್ಣಿನ ಸ್ಥಿತಿಯಾಗಿದ್ದು, ಚಿಕಿತ್ಸೆ ನೀಡದೆ ಬಿಟ್ಟರೆ ದೃಷ್ಟಿ ನಷ್ಟಕ್ಕೆ ಕಾರಣವಾಗುವ ಸಾಧ್ಯತೆ ಇದೆ. ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ರೆಟಿನಾದಲ್ಲಿನ ಸೂಕ್ಷ್ಮ ರಕ್ತನಾಳಗಳನ್ನು ಹಾನಿಗೊಳಿಸಿದಾಗ ಇದು ಸಂಭವಿಸುತ್ತದೆ. ಡಯಾಬಿಟಿಕ್ ರೆಟಿನೋಪತಿಯ ಅತ್ಯಂತ ಅಪಾಯಕಾರಿ ತೊಡಕುಗಳಲ್ಲಿ ಒಂದು ಡಯಾಬಿಟಿಕ್ ಮ್ಯಾಕ್ಯುಲರ್ ಎಡಿಮಾ. ಹಾನಿಗೊಳಗಾದ ರಕ್ತನಾಳಗಳಿಂದ ದ್ರವವು ಸೋರಿಕೆಯಾದಾಗ ಮತ್ತು ಕೇಂದ್ರ ದೃಷ್ಟಿಗೆ ಕಾರಣವಾದ ರೆಟಿನಾದ ಭಾಗವಾದ ಮ್ಯಾಕುಲಾದಲ್ಲಿ ಸಂಗ್ರಹವಾದಾಗ ಇದು ಸಂಭವಿಸುತ್ತದೆ. ಮಧುಮೇಹ ರೆಟಿನೋಪತಿಯಿಂದ ನಿಮ್ಮ ದೃಷ್ಟಿಯನ್ನು ರಕ್ಷಿಸುವ ಕೀಲಿಯು ಆರಂಭಿಕ ಪತ್ತೆ ಮತ್ತು ಚಿಕಿತ್ಸೆಯಾಗಿದೆ. ರೆಟಿನಲ್ ಇಮೇಜಿಂಗ್ ಸೇರಿದಂತೆ ನಿಯಮಿತ ಸಮಗ್ರ ಕಣ್ಣಿನ ಪರೀಕ್ಷೆಗಳು ನಿಮ್ಮ ಕಣ್ಣಿನ ಆರೋಗ್ಯವನ್ನು ಮೇಲ್ವಿಚಾರಣೆ ಮಾಡಲು ಮತ್ತು ರೆಟಿನೋಪತಿಯ ಯಾವುದೇ ಚಿಹ್ನೆಗಳನ್ನು ಹಿಡಿಯಲು ನಿಮ್ಮ ಕಣ್ಣಿನ ಆರೈಕೆ ವೃತ್ತಿಪರರಿಗೆ ಅವಕಾಶ ನೀಡುತ್ತದೆ. ಡಯಾಬಿಟಿಕ್ ರೆಟಿನೋಪತಿಯನ್ನು ಮೊದಲೇ ಪತ್ತೆ ಮಾಡಿದರೆ, ಲೇಸರ್ ಚಿಕಿತ್ಸೆ, ಚುಚ್ಚುಮದ್ದು ಅಥವಾ ಶಸ್ತ್ರಚಿಕಿತ್ಸೆಯಂತಹ ಚಿಕಿತ್ಸೆಗಳು ಅದರ ಪ್ರಗತಿಯನ್ನು ನಿಲ್ಲಿಸಬಹುದು ಅಥವಾ ನಿಧಾನಗೊಳಿಸಬಹುದು ಮತ್ತು ಮತ್ತಷ್ಟು ದೃಷ್ಟಿ ನಷ್ಟವನ್ನು ತಡೆಯಬಹುದು. ಆದಾಗ್ಯೂ, ಮುಂದುವರಿದ ರೆಟಿನೋಪತಿಯಿಂದಾಗಿ ಒಮ್ಮೆ ದೃಷ್ಟಿ ಕಳೆದುಕೊಂಡರೆ ಅದನ್ನು ಪುನಃಸ್ಥಾಪಿಸಲು ತುಂಬಾ ಕಷ್ಟ. ಮಧುಮೇಹ ಹೊಂದಿರುವ ಯಾರಾದರೂ ನಿಯಮಿತವಾಗಿ ಕಣ್ಣಿನ ಪರೀಕ್ಷೆಗಳಿಗೆ ಆದ್ಯತೆ ನೀಡುವುದು ಅತ್ಯಗತ್ಯ. ಮಧುಮೇಹ ರೆಟಿನೋಪತಿಯನ್ನು ಮೊದಲೇ ಹಿಡಿಯುವ ಮೂಲಕ ನಿಮ್ಮ ಅಮೂಲ್ಯವಾದ ದೃಷ್ಟಿಯನ್ನು ರಕ್ಷಿಸಲು ಮತ್ತು ನಿಮ್ಮ ಜೀವನದ ಗುಣಮಟ್ಟವನ್ನು ಕಾಪಾಡಿಕೊಳ್ಳಲು ನೀವು ಕ್ರಮ ತೆಗೆದುಕೊಳ್ಳಬಹುದು. ತಡವಾಗುವವರೆಗೆ ಕಾಯಬೇಡಿ. ಇಂದೇ ಗ್ಲೋಬ್ ಕಣ್ಣಿನ ಆಸ್ಪತ್ರೆಗೆ ಭೇಟಿ ನೀಡಿ.